ಪಾಂಡವಪುರ ಪಟ್ಟಣದ ಮೂಲಕ ಹಾದು ಹೋಗಿರುವ ಶ್ರೀರಂಗಪಟ್ಟಣ ಜೇವರ್ಗಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸಬೇಕು. ಅಪಘಾತ ವಲಯದಲ್ಲಿ ಬ್ಲಾಕ್ ಸ್ಪಾಟ್ ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು. ರಸ್ತೆಗೆ ಉಬ್ಬುಗಳು, ಬೃಹತ್ ರಸ್ತೆ ಸುರಕ್ಷತಾ ನಾಮಫಲಕ, ಸಿಗ್ನಲ್ ದೀಪ, ಹೊಸ ವಿದ್ಯುತ್ ದೀಪಗಳನ್ನು ಅಳವಡಿಸಬೇಕು ಎಂದು ಆಗ್ರಹಿಸಿ ಪಟ್ಟಣದ ಸಾರ್ವಜನಿಕರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ AEE ರೂಪ್ ಅವರನ್ನು ಒತ್ತಾಯಿಸಿದರು. ತಾಲೂಕಿನ ಬನಘಟ್ಟ ಗೇಟ್ ಬಳಿಯಿಂದ ಶ್ರೀರಂಗಪಟ್ಟಣದ ಕಿರಂಗೂರುವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಪಾಂಡವಪುರ ಪಟ್ಟಣದಲ್ಲಿ ವೀಕ್ಷಿಸುತ್ತಿದ್ದ AEE ರೂಪ ಅವರನ್ನು ಒತ್ತಾಯಿಸಿದ ಬಿಜೆಪಿ ಮುಖಂಡ HN ಮಂಜುನಾಥ್, ಹೆದ್ದಾರಿ ಕಾಮಗಾರಿ ವೈಜ್ಞಾನಿಕವಾಗಿ ನಡೆಯುತ್ತಿಲ್ಲ. ಅಪಘಾತ ವಲಯದ ರಾಜ್ಕುಮಾರ್ ವೃತ್ತದಲ್ಲಿ 4 ಕಡೆಗಳಲ್ಲಿಯೂ ರಸ್ತೆಗೆ ಉಬ್ಬುಗಳನ್ನು ಅಳವಡಿಸಬೇಕು. ಸಿಗ್ನಲ್ ದೀಪಗಳನ್ನು ಹಾಗೂ ಬೃಹತ್ ಸಂಚಾರ ನಾಮಫಲಕಗಳನ್ನು ಅಳವಡಿಸಬೇಕು. ರಸ್ತೆಗೆ ವಿಭಜಕಗಳಲ್ಲಿ ಹೊಸದಾಗಿ ವಿದ್ಯುತ್ ದೀಪ ಅಳವಡಿಸಬೇಕು ಎಂದು ಆಗ್ರಹಿಸಿದರು. ಪಟ್ಟಣದ 5 ದೀಪ ವೃತ್ತದ ಕಾಮಗಾರಿ ಅವೈಜ್ಞಾನಿಕವಾಗಿದೆ. ವೃತ್ತದ ಸುತ್ತ 3 ಕಡೆ ನಿರ್ಮಿಸುತ್ತಿರುವ ವೃತ್ತ ವಿಭಜಕವು ಅಗಲವಾಗಿರುವ ಕಾರಣ ರಸ್ತೆ ಸಂಚಾರ ಕಷ್ಟಕರವಾಗಿದೆ. ಇದು ಕಳಪೆಯಿಂದ ಕೂಡಿದ್ದು ಈಗಾಗಲೇ ಮುರಿದು ಬೀಳುತ್ತಿದೆ. ಹಾಗಾಗಿ ಕಬ್ಬಿಣ ಮತ್ತು ಸಿಮೆಂಟ್ ಬಳಸಿ ವಿಭಜಕವನ್ನು ವೈಜ್ಞಾನಿಕವಾಗಿ ನಿರ್ಮಿಸಬೇಕು. ಜೊತೆಗೆ ಇಲ್ಲಿ ಸಿಗ್ನಲ್ ದೀಪಗಳನ್ನು ಅಳವಡಿಸಬೇಕು ಎಂದು ಒತ್ತಾಯಿಸಿದರು. ಪುರಸಭಾ ಮಾಜಿ ಅಧ್ಯಕ್ಷ PS ಜಗದೀಶ್ ಮಾತನಾಡಿ, ಹೆದ್ದಾರಿ ಕಾಮಗಾರಿ ಮಾಡುವಾಗ ರಸ್ತೆಯ ಬದಿಯಲ್ಲಿ ಚರಂಡಿ ಪೂರ್ಣಗೊಳಿಸಿಲ್ಲ. ರಾಜ್ಕುಮಾರ್ ವೃತ್ತದಲ್ಲಿ ರಸ್ತೆ ತಿರುವಿರುವ ಕಾರಣ ಮತ್ತು ಕಿರಿದಾಗಿರುವುದರಿಂದ ವಾಹನ ಸುಗಮ ಸಂಚಾರಕ್ಕೆ ತೊಂದರೆಯಾಗಿದೆ. ಪಾದಚಾರಿಗಳು ರಸ್ತೆ ದಾಟಲು ಕಷ್ಟಕರವಾಗಿದೆ. ರಸ್ತೆ ಕಾಮಗಾರಿ ವೇಳೆ ಚರಂಡಿ ನಿರ್ಮಿಸಿ ನಮ್ಮ ಅಭ್ಯಂತರವಿಲ್ಲ. ಆದರೆ ವಾಣಿಜ್ಯ ಮಳಿಗೆದಾರರಿಗೆ ಸೂಕ್ತ ಪರಿಹಾರ ನೀಡಿ ಮಳಿಗೆಗಳನ್ನು ತೆರವುಗೊಳಿಸಿ ಎಂದು ಒತ್ತಾಯಿಸಿದರು. ಗುತ್ತಿಗೆದಾರನ ವಿರುದ್ಧ ಆಕ್ರೋಶ. ರಸ್ತೆ ವೀಕ್ಷಣೆಗೆ ರಾಷ್ಟ್ರೀಯ ಹೆದ್ದಾರಿ AEE ಬಂದಿದ್ದರೂ ಕೂಡ ಸ್ಥಳಕ್ಕೆ ಗುತ್ತಿಗೆದಾರ ಬಂದಿಲ್ಲ. ಬೇಜವಾಬ್ದಾರಿ ತೋರುತ್ತಿರುವ ಗುತ್ತಿಗೆದಾರ ಹೆದ್ದಾರಿ ಕಾಮಗಾರಿಯನ್ನು ಕ್ರಮಬದ್ಧವಾಗಿ ನಿರ್ವಹಣೆ ಮಾಡದೆ ಮನಬಂದಂತೆ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಗುತ್ತಿಗೆದಾರನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಬ್ ಇನ್ಸ್ಪೆಕ್ಟರ್ ಉಮೇಶ್ ಮಾತನಾಡಿ, ಪಾಂಡವಪುರ ವ್ಯಾಪ್ತಿಗೆ ಬರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಾಗ್ಗೆ ಸರಣಿ ಅಪಘಾತಗಳು ನಡೆಯುತ್ತಿವೆ. ಮನುಷ್ಯನ ಜೀವಹಾನಿ ತಡೆಯುವುದು ನಮ್ಮೆಲ್ಲರ ಹೊಣೆ. 2023ರಲ್ಲಿ 20 ಸಾವುಗಳು, 2024ರಲ್ಲಿ 27 ಸಾವುಗಳು, 2025ರಲ್ಲಿ 25 ಸಾವುಗಳು ಸಂಭವಿಸಿವೆ. ಹಾಗಾಗಿ ಈ ಹೆದ್ದಾರಿ ಅಭಿವೃದ್ಧಿ ವೇಳೆ ಬ್ಲಾಕ್ ಸ್ಪಾಟ್ ಗುರುತಿಸಿ ಎಂದು ಎಚ್ಚರಿಕೆ ನೀಡಿದರು. AEE ರೂಪ ಮಾತನಾಡಿ, ಪ್ರಾರಂಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಯನ್ನು ಚತುಷ್ಪಥ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಯೋಜನೆ ರೂಪಿಸಲಾಗಿತ್ತು. ಆದರೆ ಕೇಂದ್ರ ಸರ್ಕಾರವು ಇದಕ್ಕೆ ಒಪ್ಪಿಗೆ ನೀಡಲಿಲ್ಲ. ಹಾಗಾಗಿ ದ್ವಿಪಥ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಹೆದ್ದಾರಿ ಕಾಮಗಾರಿ ವೇಳೆ ಸಾರ್ವಜನಿಕರು ಆರೋಪಿಸಿರುವ ಎಲ್ಲ ಸಮಸ್ಯೆಗಳನ್ನು ಮೇಲಾಧಿಕಾರಿಯವರೊಂದಿಗೆ ಚರ್ಚಿಸಿ 10 ದಿನಗಳೊಳಗೆ ಕ್ರಮವಹಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ವೇಳೆ ಪುರಸಭೆ ಎಂಜಿನಿಯರ್ ಯಶಸ್ವಿನಿ, ವ್ಯವಸ್ಥಾಪಕಿ ಮಂಜುಳಾ, ಬಿಜೆಪಿ ಮುಖಂಡರಾದ HN ಮಂಜುನಾಥ್, HK ದೊರೆಸ್ವಾಮಿ, HE ರವಿಕುಮಾರ್, N ಭಾಸ್ಕರ್, ಪುರಸಭೆ ಮಾಜಿ ಅಧ್ಯಕ್ಷ PS ಜಗದೀಶ್, ರೈತ ಸಂಘದ ಕುಚೇಲ ಇತರರು ಇದ್ದರು. ಮಾಡಿರೋದು ಅದೇ ಬೀದರ್ ಟು ಗುಲ್ಬರ್ಗ ಅಲ್ಲಿ ಬರುತ್ತಲ್ಲ ಮೇಡಮ್ ಅವರೇ, ಆಗೋಗುತ್ತೆ ಅಂತ ಊರಲ್ಲಿ ಮಾಡ್ತಾ ಇದ್ದೀವಿ. ಇದು ಯಾವ ಉದ್ದೇಶದಲ್ಲಿ ಇಲ್ಲ, ಸ್ಟೇಟ್ ಹೈವೇನ ಅಥವಾ ಜಿಲ್ಲೆ ಹೈವೇನ ಇಲ್ಲ ತಾಲೂಕು ಹೈವೇನ? ಹಾಂ ಹಾಂ ಸರಿ. ಅದು ಆ ರೋಡ್ ಏನಾಗುತ್ತೆ, ಅದೇ ಇದರಲ್ಲಿ ಹೋಗುತ್ತಲ್ಲ, ಯಾವುದು ಹೊಸ ಅಪ್ರೂವಲ್ ಆಗಿದೆಯಲ್ಲ ಮೇಡಮ್ ಅವರೇ? ಹಾಂ, ಗಡ್ಕರಿ ಅವರು ಎಲ್ಲ ಅನೌನ್ಸ್. ಹಾಂ ಹೇಳಿ ಹಾಂ ಹಾಂ ಸರಿ ಈಗ ಆಯಿತು ಮೇಡಮ್. ಓಕೆ ಸರಿ ಮೇಡಮ್ ಅವರೇ, ನ್ಯಾಷನಲ್ ಹೈವೇನೇ ಅಂತ ಅನ್ಕೊಳ್ಳಲ್ಲ, ನೀವು ಮಾಡ್ತಾ ಇದ್ದೀವಿ. ನ್ಯಾಷನಲ್ ಹೈವೇ ಮಾಡಬೇಕು, ನೋಟಿಸ್ ಕೊಟ್ಟು ಬಿಲ್ಡಿಂಗ್ ಅವ್ರು ಹಾಕ್ಬೋದು, ಇನ್ನೊಂದು ಅದೇ ಜೀವನ ಅದೇ ಏನು ಹೇಳಿ, ಅದಕ್ಕೆ ನೋಟಿಸ್ ಕೊಡೋದು ಹೆಂಗೆ ಕೆಲಸ ಮಾಡುತ್ತೆ? ಸರಿ ಮೇಡಮ್, ತಮ್ಮ ಹತ್ರ ಒಂದು ಈಗ ನೀವು ಹೇಳಿದ್ರಿ ಅಲ್ಲಿಂದ ಅಂತ, ಆ ಬಿಲ್ಡಿಂಗ್ ಯಾವುದೂ ಆಗಿರಲಿಲ್ಲ. ಪೂರ್ವ ಅಥವಾ ಸಂಸ್ಕೃತಿ
ಇದೇ ಜೀವನಾಧಾರ ಹೋಟೆಲ್ ಏನೋ ಕೇಳಿ ಮೇಡಮ್ ಇಲ್ಲಿ ಇರ್ಬೋದಲ್ಲ ಇರೋ ವಾಸ್ತು ಅದಕ್ಕೆ ಪುರಸಭೆ ಅವರು ಒಂದು ನಿಮಿಷ ಇರಿ ಮೇಡಮ್ ಪುರಸಭೆ ಅವರು ಅಸೆಸ್ಮೆಂಟ್ ಆಗ್ಬೋದು ಇನ್ನೊಂದು ಖಾತೆ ಆಗ್ಬೋದು ವಗೈರೆ ಆಗ್ಬೋದು ಕೂತಿಲ್ಲ ಅಲ್ವಾ ಸುಮ್ಮನೆ ಪರಿಹಾರನ ಕೊಡದೇನೆ ಯಾವುದೇ ಥರವಾದಂಥ ನೋಟ್ ಒಪ್ಕೊಳ್ತೀವಿ ಹಾಂ ಹಾಂ ಈಗ ನ್ಯಾಷನಲ್ ಹೈವೇ ಅವೆಲ್ಲ 30 ಕೋಟಿ 40 ಕೋಟಿ ಇದು ಮಾಡ್ತೀವಲ್ವಾ ಅವಾಗ ಇದನ್ನು ಸೇರಿಸ್ಕೋಬೇಕು ಅನ್ನೋದು ಇರಬೇಕು ಅದೇ ಪರಿಹಾರ ಅನ್ನೋದನ್ನ ರೈತರದ ಬಿಲ್ಡಿಂಗ್ ಆಗಲಿ ಇನ್ನೊಂದಾಗಲಿ ಹಾಂ ಹಾಂ ಸರಿ ಅದಕ್ಕೆ ಆನ್ಸರ್ ತಗೊಬನ್ನಿ ಇವಾಗ ಆನ್ಸರ್ ಮಾಡಿ ಆಮೇಲೆ ಸರ್ ಹೇಳ್ದಂಗೆ ಅದು ಮಾತಾಡಿ ಅಲ್ಲಲ್ಲ ಈಗ ಮೊದಲೇ ಹೇಳಿದ್ದು ಸರ್ ಇದು ಒಂದು ವಾರದಲ್ಲಿ ಏನ್ ಗೊತ್ತಾ ಮೇಡಮ್ ನಾನು ಹೇಳೋದು ಒಂದ್ ಸ್ವಲ್ಪ ಈಗ ತಕ್ಷಣದಲ್ಲಿ ನಿಮ್ಮ ಹಂತದಲ್ಲಿ ಆಗ್ತಕ್ಕಂಥ ಕೆಲಸಗಳು ಅವನ್ನ ಈಸಿಯಾಗಿ ಮಾಡ್ಬೋದು ರಾಜ್ಯ ಸರ್ಕಾರ ಅಥವಾ ನಿಮ್ಮ ಸೂಪರಿಂಟ್ ಇಂಜಿನಿಯರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಚೀಫ್ ಇಂಜಿನಿಯರು ಯಾರ ಮುಖಾಂತರ ಅವ್ರ ಹಂತದಲ್ಲಿ ಆಗೋ ಕೆಲಸ ಬೇಗ ಮಾಡೋದು ಇಲ್ಲ ನೀವು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿಯಿಂದನೇ ತಗೋಬೇಕು ಅದು ಸ್ವಲ್ಪ ಡಿಲೇ ಆಗುತ್ತೆ ಒಪ್ಕೊಳ್ಳೋಣ ಇದು ಮನುಷ್ಯನ ಜೀವ ಹಾನಿ ಅಲ್ವಾ ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಸರಿನೇ ಮಾಡಿಲ್ವಾ ಸರ್ ನೀವು ನಾನು ಹೇಳ್ತೇನೆ 8 ತಿಂಗಳಿಂದ ಮಾಡಲಿಲ್ವಾ ಬ್ಲಾಕ್ ಸ್ಪಾಟ್ನ ಗೇಟ್ ಸ್ಟ್ರೈಕ್ ಆಯ್ತಲ್ಲ ಮೇಡಮ್ ಅದಕ್ಕಿಂತ ಲೆಟರ್ ಬೇಕಾ ಅವತ್ತಾಗ್ಲಿಲ್ವಾ ಪೇಪರ್ ಬರಲಿಲ್ವಾ 1 ಗಂಟೆ ರಸ್ತೆ ಆಗ್ಲಿಲ್ವಾ ಸಾವಿರಾರು ನೂರಾರು ಹೆಂಗಲ್ಲ ಮೇಡಮ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಬ್ಲಾಕ್ ಸ್ಪಾಟ್ನ ಗುರುತಿಸೋದಕ್ಕೆ ನೀವು ಒಬ್ರು ಸದಸ್ಯ ಕಾರ್ಯದರ್ಶಿ ಅನ್ನೋದು ಅಲ್ವಾ ನಾನು ಹೇಳೋದು ನೀವು ಬೇಕಂದ್ರೆ ನನ್ನ ಹತ್ರ ಕೇಳಿ ಇಲ್ಲಿ ಅಪಘಾತಗಳು ಎಷ್ಟು ಉಂಟಾಗಿದ್ದಾವೆ ಹೆಚ್ಚು ಅಪಘಾತಗಳನ್ನು ಸಂಭವಿಸೋದು ಯಾವುದಿದೆ ಅಂತ ಕೇಳಿ ಬೇಕಂದ್ರೆ ಹೌದು ಇವತ್ತೇ ಕೇಳಿ ನಾನು ಇವತ್ತೇ ಕಳಿಸ್ತೀನಿ ಏನ್ ಗೊತ್ತಾ ನಾವು ಸೇರ್ಬಿಟ್ಟು ಇವ್ರ ಮುಖಂಡರುಗಳ ಜೊತೆ ಸೇರ್ಬಿಟ್ಟು ನೀವೆಲ್ಲ ಸೇರಿ ನೋಡಿ ಹಿಂದಿನ ವರ್ಷ 27 ಜನ ಪಾಂಡವಪುರ ಲಿಮಿಟ್ಸ್ ಅಲ್ಲಿ ಸತ್ತಿದ್ದಾರೆ ಈ ವರ್ಷ 25 ಜನ ಸತ್ತಿದ್ದಾರೆ 2023ರಲ್ಲಿ 20 ಜನ ಸತ್ತಿದ್ದಾರೆ ಸಾವಿನ ಸಂಖ್ಯೆ ಕಡಿಮೆ ನಾವು ಅದೇ ಉದ್ದೇಶ ಮೇಡಮ್ ಅದೊಂದು ಮಂಜಣ್ಣ ನಾವೇನು ಈಗ ಇಲ್ಲಿಂದ ಒಬ್ಬ ಸಾಮಾನ್ಯ ಪ್ರಜೆ ಇಳಿತಾನೆ ಏನ್ ನೆಕ್ಸ್ಟ್ ಏನಾಯ್ತು ಹೇಳಿ ಎಲ್ಲಿ ಬರೋದಲ್ಲ ವೆಹಿಕಲ್ಲು ಇಲ್ಲ ಇಲ್ಲಿ ಡ್ರೈನೇಜ್ ಮಾಡುವ ಅವಾಯ್ಡ್ ಮಾಡ್ತಾ ಇಲ್ಲ ಕಂಬಿಗಳು ಹಾಕುವ ಅವಾಯ್ಡ್ ಮಾಡ್ತಾ ಇಲ್ಲ ಏನು ಅರ್ಥ ಆಯ್ತಾ ಇದೇ ನೋಡ್ಕೊಂಡು ಪರಿಹಾರ ಕೊಡೋದು ಬರೋದಿಲ್ಲ ಈಗ ಬೆಂಗಳೂರು ಮೈಸೂರು ಕಾಪಿಗೆ ಇಲ್ಲಿ ಒಂದು ನಿಮಿಷ ಬೆಂಗಳೂರು ಮೈಸೂರು ಕಾರಿಡಾರ್ ಆಯಿತು ರೈತರು ಜಮೀನೆಲ್ಲ ತಗೊಂಡು 1:4 ಕೊಟ್ಟು ಇದು ನ್ಯಾಷನಲ್ ಹೈವೇ ತಾನೆ ಆ ಥರ ಸೇರಿಸಿ ಅಲ್ಲ ಸೇರಿಸಿ ಮೇಡಮ್ ಅವರು ಅದು ಸೇರಿಸ್ಕೊಂಡಿಲ್ಲ ಬೇರೆ ಅಲ್ಲ ಹೇಳಿದ್ದು ನಾನು ನಿಮಗೆ ಅಲ್ವಾ ಸುಮ್ಮನೆ ಏನಾದ್ರು ಪರಿಹಾರ ಇಲ್ಲ ಅಂದ್ರೆ ಮೇಡಮ್ ಅವರು ಅದು ಗೊತ್ತೈತೆ ಹೇಳಿದ್ದು ಪರಿಹಾರದು ಅಂತ ಒಂದು ವಿಚಾರ ತಗೊಂಡ್ರೆ ಹೇಳೀಗ ಇಲ್ಲಿಂದ ಇಳಿತಾರೆ ಏನ್ ಮಾಡ್ತೀವಿ ಅವ್ರು ಯಾರು ಅಂತ ಗೊತ್ತಾಗಲ್ಲ ಏನ್ ಗೊತ್ತಿಲ್ಲ ಇರ್ತೀವಿ ಇನ್ನೂ ಒದ್ದಾಡ್ಬೇಕು ಪಾಪ ಅವ್ರ ಪರಿಹಾರ ಕೊಡೋದು ದೊಡ್ಡದಲ್ಲ ನಿಮ್ಮಲ್ಲಿ ಏನ್ ಪ್ರಾಬ್ಲಮ್ ಅದೇ ಮಾತಾಡಿ ಮೇಡಮ್ ಪೊಲೀಸ್ ಇಲಾಖೆ ಕರ್ಕಳೆ ಮುನ್ಸಿಪಾಲಿಟಿ ಕರ್ಕಳೆ ಏನು ಅವಾಯ್ಡ್ ಮಾಡ್ಬೇಕು ಮಾಡಿ ಗಾಡಿ ಕೂತೈತಿ ಈಗ ಮಾಡಿದ್ರ ಸರ್ ಇದು ಯಾವ ಎಸ್ಟಿಮೇಟ್ ಇದೆಯಾ ಮೇಡಮ್ ಎಸ್ಟಿಮೇಟ್ ಜವಾಬ್ದಾರಿಯಾಗಿ 30 ಕೋಟಿಗೆ ಈಗ ನಾವ್ ಹೇಳ್ತಾ ಇರೋದು ಮೇಡಮ್ ಅವ್ರ ಡಿವೈಡ್
ಹೆಚ್ಚಾಗೋಗುತ್ತೆ, ಒಂದು 5 ಲಕ್ಷ ಆಗುತ್ತಾ? ತೆಗೆದಲ್ಲಿ ಹಾಕಿದ್ರೆ ಈ ಕಡೆ ಹೋಗಕ್ಕೆ ಅನುಕೂಲ ಆಗುತ್ತೆ, ಆ ಕಡೆ ಅನುಕೂಲ ಆಗುತ್ತೆ. ನಾವು ನಿಮ್ ಗಮನಕ್ಕೆ ಹಾಕಿದ್ದು ಆಗಲ್ಲ ಅಲ್ಲ? ಸರಿ ತೆಗೀರಿ, ಇಲ್ಲಿ ಒಂದು ಕೆಲಸ ಮಾಡಿ, ತೆಗೆದಾಕಿ ಮೇಡಮ್ ಅನ್ನ. ಮೇಡಮ್ ಹಂಗಲ್ಲ ಮೇಡಮ್, ಆದ್ರೆ ಹೇಳಾಗಿತ್ತು ಒಂದು ವಾರ ಈ ವಿಷಯ ಹೇಳಿದ್ರೆ ನಿಮ್ಗೆ ಮಲ್ಲಪ್ಪ ಈಗ ಮೇಡಮ್ ಬೇರೆ ಹೊಸ ಕೆಲಸ ಮೇಡಮ್ ಅವರೇ, ನಾವು ಇಲ್ಲಿ ಬಂದು ನಿಮ್ಮ ಹತ್ರ ಏನೋ ಕೊಟ್ಬಿಟ್ಟು ನೀವೇನೋ ಹೋಗಿ ಹೇಳಿಕೆಲ್ಲ ಬಂದಿರೋದು ಬಗೆಹರಿಸಿ ಅಂತ ಅಯ್ಯೋ ಬಗೆಹರಿಸೋದು ನಮ್ಗೆ ಗೊತ್ತು. ನೀವು ಪರಿಹಾರ ಇಲ್ಲ ಮಾಡಿ ಏನ್ ಮಾಡ್ಬೇಕು ನೀವು ಮಾಡಿ. ನಿಮ್ಮಿಂದ ಎಸ್ಟಿಮೇಟ್ ಪ್ರಕಾರ ಕೆಲಸ ನಡೀತಿ ಅದಾಗ್ತಿರೋ ಕೆಲಸನ ಅವತ್ತು ಸಿಸಿದು ಎಣ ಇಟ್ಗೆ ಸ್ಟ್ರೈಕ್ ಆಯ್ತು ತಾಳೆ 5 ಜೋರು ಬಂದ್ರು, ನಿಮಿಷ 5 ಜೋರು ಬಂದ್ರು, ರಸ್ತೆ ಬಿಡಿ ಅಂದ್ರು. ಅವತ್ತೇನೋ ಆಯ್ತು, ಅವತ್ತು ಬೇಕು ಅಂದ್ರೆ ಅವತ್ತು ನಾವು ಬೇಕು ಅಂದ್ರೆ ಬೇರೆ ತರ ಮಾಡ್ಬೇಕು, ಎಣ ಇಟ್ಗೆ ಮಾಡಬಾರ್ದ ಅಂತ ಒಪ್ಕೊಂಡೋಗಿವಿ. ಅವತ್ತಿಂದ ಇವತ್ತಿಂದ ಅಷ್ಟಾಗಿ ಬಂದಿಲ್ಲ. ಬರೀ ಅಲ್ಲಿಗೆ ಆ ಕಡೆಗೆ ತೋರ್ಸೋಣ ಅವ್ರಿಗೆ. ಈ ಕೆಲಸ ಮಾಡ್ತವ್ರಲ್ಲ ಇದು, ಈ ಕೆಲಸ ಮಾಡಿದ್ರೆ ಸರ್ ಇದು ನೀವೇ, ಇದು ನಿಮ್ಗೆ ಒಪ್ಕೆನಾ? ಇದು ನಿಮ್ಗೆ ಇಷ್ಟನಾ? ಇದು ಇದು ₹1,000,000 ಕೆಲಸ ಇವತ್ತೇ ಹಿಂಗಲ್ಲ ನೋಡಿ ಇನ್ನೊಬ್ಬ ಯಾವ ಸತ್ತ ಅವತ್ತು ಏಟಾಯ್ತು. ಮಲಪುರ ನೀವ ಸರ್ ನೋಡಿದ್ರ ಮೇಡಮ್, ಈಗ ನಿನ್ನ ಎಸ್ಟಿಮೇಟ್ ಐತಾ? ಹಂಗೆ ಹೇಳ್ದಾಗ ನಮ್ಗೆ ಸಮಾಧಾನ. ನಮ್ಗೇನು ಕೆಲಸ ಇಲ್ಲ. ಅದೇ ನಾವು ಅಲ್ಲ ಬಂದ್ರೆ ನೋಟಿಸ್ ಕೊಟ್ಬಿಟ್ಟು ಬನ್ನಿ. ಜಗಣ ಅವ್ರಿಗೆ ಬಿಡಿ, ಆ ವಿಷಯಕ್ಕೆ ಅವ್ರು ಬಂದಿಲ್ಲ, ಅವ್ರು ಮಾತಾಡ್ಕೊಳ್ಳಿ. ಜಗಣ ಕೇಳೋದು ಜನರಲ್ ಮಾತಾಡಿದ್ರು, ನಾವು ನೀವು ಕೇಳುತ್ತೆ ಅದೆಲ್ಲ ನೀವು ಹೇಳುದು. ನೀವು ಕೊಟ್ಟಿರಂತ ನಾವೇನು ಮಾಡಿ ಏನು ಬರಲ್ಲ, ಏನು ಬರಲ್ಲ ಇರ್ಬೇಡಿ. ಮೇತು ನೀವು ನಾವ್ ಹೇಳ್ತಾ ಇರೋದು ಬರ್ಕೊಳ್ಳಿ. ಅದೇ ನಾವು ಮಾತಾಡ್ತಾ ಇರೋದು, ನಾವು ಮಾತಾಡ್ತಾ ಇರೋದು ಮೇಡಮ್ ಅವರೇ. ಬೇಡ ಮೇಲಧಿಕಾರಿ ನಾವ್ ಹೇಳ್ತಾ ಇರೋದು 20 ಅಡಿ ಅದನ್ನ ಕಟ್ ಮಾಡಿ 2 ಕಡೆ ಆಮೇಲೆ ಅಲ್ಲ ಮೇಡಮ್ ಅವರೇ, ಈಗ ಅಲ್ಲಿ ಕಾಂಕ್ರೀಟ್ ವಾಲ್ ಮಾಡಿಸಿದ್ದೀರಿ, ಯಾರಾದ್ರೂ ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಾರ? ಇಲ್ಲಿ ನೋಡಿ, ಇಲ್ಲಿ ಆದ್ರೆ ಆ ಟೈಪಲ್ಲಿ ಮಾಡಿಸಿ ಅಂತ ಕೇಳ್ತಾ ಇರೋದು. ಇನ್ನೇನು ಇದಲ್ಲ, ಹಿಂಗೆ ಮಾಡಿದಾಗ ಏನೋ ಪ್ರಯೋಜನ ಆಗಲ್ಲ. ಆಮೇಲೆ ನಾವು ಹೇಳಿರೋದನ್ನೆಲ್ಲ ಗಮನಕ್ಕೆ ಹಾಕೊಳ್ಳಿ. ಒಂದು ದಿನಕ್ಕೆ 2 ಗ್ಯಾರಂಟಿ. ನಮ್ಮ ಮಗ ಸ್ಕೂಲಿಗೆ ಮಾಡಿಲ್ಲ ಅವರು ಡ್ರೈನೇಜ್ ಎಲ್ಲ ನಾವು ಅಕ್ಕ ನಾವು ಎಲ್ಲಿ ಗಂಟೆ ಕಟ್ ಮಾಡ್ಬೇಕು ನೋಡಿ. ನಮ್ದು ಮಂಡ್ಯ ನಾವೇನೋ ಪ್ಲೇನ್ ಆಗಿ ಹೇಳ್ತೀವಿ ಮಾಡಿ, ನಾವೇನೋ ಅಂತೀವಿ 25 ಅಡಿ ಮಾಡಿ 30 ಅಡಿ ನಮ್ಗೆ ಹೇಳ್ತೀವಿ. ಮಾಡಿ ನಿಮ್ಮ ಇದ್ರಲ್ಲಿ ಏನೈತೆ ಬೈರಾಗಲ್ಲಿ ಆ ಥರ ಮಾಡಿ. ಮೊನ್ನೆ ಬರ್ಕೊಂಡ್ರಲ್ಲ ಅದೇ ರಿಪೀಟ್ ಮಾಡ್ತೀವಿ. ಆ ಕಡೆ ಒಟ್ಟು ಬಿಟ್ಟರೆ ಇಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಹೇಳಿದ್ರಲ್ಲ ದೊಡ್ಡ ಮಟ್ಟದಲ್ಲಿ ಆಗಬೇಕಲ್ಲ, ಆದರೆ 4 ಕಡೆಗೆ ಬೋರ್ಡ್ ಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ತಮ್ಮಲ್ಲೇ ಪ್ರಾವಿಷನ್ ಮಾಡ್ಕೊಂಡು ಮಾಡ್ತೀವಿ ಅಂತ ಮೇಡಮ್. ಈಗ ಡೈರೆಕ್ಷನ್ ಇಲ್ಲಿ ಬಂದ್ರು ರೋಡ್ ಇದಾಗಬೇಕಲ್ಲ, ಡೈವರ್ಟ್ ಆಗಬೇಕಲ್ಲ. ಇವ್ರು ಮಾತಾಡ್ಕೊಳ್ಳಿ, ಅವರಿಬ್ಬರು ಮಾತಾಡಿ. ಏನಿದೆ ಮೇಡಮ್? ಇದೆಯಾ ಮೇಡಮ್? ಅಲ್ಲಿ ಬೋರ್ಡ್ ಯಾಕಂದರೆ ಪಂಚಾಯತ್ ಒಳಗೆ ಹೋಗೋದು ಅಲ್ಲ, ಈ ರೋಡು ಇದಾದ್ಮೇಲೆ ಡೈವರ್ಷನ್ ತಗೊಳಕ್ಕೆ ಅಂತ ಡೈವರ್ಷನ್ ಇಲ್ಲ ಸರ್. ನಾವು ಬೋರ್ಡ್ ಹಾಕ್ತೀವಿ ಅಷ್ಟೇ, ಡೈವರ್ಷನ್ ಬೋರ್ಡ್ ಹಾಕ್ತೀವಿ. ಬೋರ್ಡ್ ಹಾಕ್ತಾರೆ. ಅಲ್ಲ, ನಮ್ಮ ಪಂಚಾಯತಿ ಬೋರ್ಡ್ ಅಂತ ಬೇಡ, ನಮಗೇನು ಇಂಡಿಕೇಶನ್ ಅಷ್ಟೇ. ಈ ಮಂಡ್ಯ ಕಡೆಗೆ ಇದಕ್ಕೆ ಅಂತ ದೊಡ್ಡದಾಗಿ ಮತ್ತೇನು ಬೋರ್ಡ್ ಹಾಕ್ತೀವಿ? ಏನಾಗ್ತದೆ ಸರ್ ಈಗ?